ಹಲೋ ಗೈಸ್, ನಮಸ್ಕಾರ. ನಮ್ಮದು ಇನ್ನೊಂದು ಟ್ರಾವೆಲ್ ವ್ಲಾಗ್ ಮಾಡೋಕೆ ಹೋಗ್ತಾ ಇದ್ದೀವಿ. ನಿನ್ನೆ ಸಂಜೆವರೆಗೂ ಏನೂ ಪ್ಲ್ಯಾನ್ ಇರಲಿಲ್ಲ. ನನ್ನ ಸ್ನೇಹಿತರಾದ ಕೀರ್ತನ್ ಅವರೆಲ್ಲ ಹೋಗೋಣ ಅಂತ ಒಂದು ಡಿಸ್ಕಷನ್ ಮಾಡ್ತಾಯಿದ್ರು. ನಾವು ಯಾವತ್ತೂ ಈ ನಮ್ಮ ಕ್ಯಾಂಪರ್ ಕಾರ್ನ ಮಾಡಿದಾಗಿಂದ ಓವರ್ಲ್ಯಾಂಡಿಂಗ್ ಕ್ಯಾಂಪಿಂಗ್ ಮಾಡೇ ಇರಲಿಲ್ಲ. ಧರ್ಮಸ್ಥಳ ಸಿಟಿ ಒಳಗಡೆ ಮಾಡಿದ್ವಿ. ಅವಾಗಲೂ ಒಂದು ಸ್ವಲ್ಪ ಮನಸ್ಸಲ್ಲಿ ಭಯ ಥರ ಇತ್ತು. ಹೆಂಗಪ್ಪ, ಏನು ಮಕ್ಳಿರ್ತಾರೆ, ಹೆಣ್ಮಕ್ಳಿದ್ದಾಳೆ, ಅದು ಇದು ಅನ್ನೋ ಥರ. ಇವಾಗ ಸ್ವಲ್ಪ ಗ್ರೂಪ್ ಆಫ್ ಪೀಪಲ್ ಹೋಗ್ತಾ ಇರೋದ್ರಿಂದ ಹೊರಗಡೆ ಹೋಗ್ಬಿಟ್ಟು ಕ್ಯಾಂಪಿಂಗ್ ಮಾಡಿ ಅಲ್ಲೇ ಅಡುಗೆ ಕ್ಯಾಂಪಿಂಗ್ ಮಾಡ್ಕೊಂಡಿದ್ದು ಬೆಳಗ್ಗೆ ಬರೋ ಥರ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಬೆಂಗಳೂರಿಂದ ಅರೌಂಡ್ 65 to 70 ಕಿಲೋಮೀಟರ್. ಅದು ಹೊನ್ನಮ್ಮ ಲೇಕ್ ಅಂತೆ. ನಾನು ನೋಡಿಲ್ಲ, ಎಕ್ಸ್ಪ್ಲೋರ್ ಕೂಡ ಮಾಡಿಲ್ಲ. ಸೊ ಏನು ಪ್ಲ್ಯಾನ್ ಇಲ್ದಂಗೆ ಜಸ್ಟ್ ಬ್ಲೈಂಡಾಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಿಮ್ಗೇನಾದ್ರು ಐಡಿಯಾ ಇದೆ ಎಲ್ಲಿ ಹೋಗ್ತಾ ಇದೀವಿ ಅಂತ? ನಿಜ ಹೇಳ್ಬೇಕು ಅಂದ್ರೆ ಪ್ಲೇಸ್ ಹೆಸರು ಗೊತ್ತಿಲ್ಲ, ರೂಟ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಏನು ಪ್ಲಾನ್ ಮಾಡಿಲ್ಲ. ಬಟ್ಟೆ ಪ್ಯಾಕ್ ಮಾಡ್ಕೊಂಡ್ವಿ, ಹೊರಡೋಣ ಅಂತ ತಕ್ಷಣ ನಾವೆಲ್ಲ ಹಂಗೆ ನಮ್ಮ ಹಸ್ಬೆಂಡ್ ಎಲ್ಲರೂ ಕರ್ಕೊಂಡು ಹೋಗೋಣ ಅಂತ ತಕ್ಷಣ ಎಲ್ಲಿ ಏನು ಅಂತ ಕೇಳಲ್ಲ ನಾವು. 3 ಜನನು ರೆಡಿ ಆಗ್ಬಿಡ್ತೀವಿ, ಜೈ ಅಂತ ಪ್ಯಾಕ್ ಮಾಡ್ಕೊಂಡು ಕೂತಿದ್ದೀವಿ. ಸೊ ನೋಡೋಣ ನೆಕ್ಸ್ಟು ಪ್ಲೇಸ್ ಹೆಂಗಿದೆ, ಇವತ್ತು ನೈಟು ಅಲ್ಲೆಲ್ಲ ಹೆಂಗೆ ಇದು ಮಾಡ್ತೀವಿ ಅನ್ನೋದನ್ನ ವಿಡಿಯೋದಲ್ಲಿ ನೋಡ್ತೀರಾ ನೀವೆಲ್ಲ. ಅದು ಹೆಸರು ನಂಗೆ ಗೊತ್ತಿಲ್ಲ, ಅಷ್ಟೇ ನಂಗೆ ಗೊತ್ತು. ನನ್ನ ಫ್ರೆಂಡ್ಸ್ ಬರ್ತಾರೆ ಅಂತ ನರ್ಕೊಂಡು. ನೈಸ್ ರೋಡ್. ಬೆಂಗಳೂರಿಗೆ ಬಂದಾಗ 2007 ನಾನು ಬೆಂಗಳೂರಿಗೆ ಔಟರ್ ಮೋಸ್ಟ್ ಇದ್ದಿದ್ದೆ ಇವಾಗ ಇದೆಯಲ್ಲ ನಮ್ದು ಔಟ್ರಿಂಗ್ ರೋಡ್ ಅಂತ ಕರಿತೀವಲ್ಲ. ಆಕ್ಚುಲಿ ಇವಾಗ ಪ್ರೆಸೆಂಟ್ ಇರೋದು ಆಕ್ಚುಲಿ ಹೆಸರಿಗೆ ಔಟ್ರಿಂಗ್ ರೋಡ್ ಇವಾಗ, ಬಟ್ ಅವಾಗ ಇದ್ದಿದ್ದು ಔಟ್ರಿಂಗ್ ರೋಡ್. ಇವಾಗ ಅದಾಗಲೇ ಒಳಗೆ ಸೇರ್ಕೊಂಡ್ಬಿಟ್ಟಿದೆ. ಅದೇ ಔಟರ್ ಮೋಸ್ಟ್ ರಿಂಗ್ ರೋಡ್ ಇದ್ದಿದೆ. ಅದು ಬಿಟ್ರೆ ನೈಸ್ ರೋಡ್ ಬರುತ್ತಂತೆ, ಆಚೆ ಬರುತ್ತಂತೆ ಅನ್ನೋ ಹೇಳೋದು. ಸೊ ಇದು ನೈಸ್ ರೋಡ್ ಬಂತು. ಊರಿಂದ ಬರ್ಬೇಕಾದ್ರೆ ತುಮಕೂರಿಂದ ನಾವಿದ್ದು JP ನಗರಲ್ಲಿ ಅವಾಗ ಕೆಲ್ಸಕ್ಕೆ. ಸೊ ನಾನು ಗಿರಿ ಎಲ್ಲ ಬರ್ಬೇಕಾದ್ರೆ 6 ಗಂಟೆ 6:30 ಮೇಲೆ ಇಲ್ಲಿ ಇದ್ರೊಳಗಡೆ ಬರೋಕ್ಕೆ ಮಗ ರೋಡು ಯಾವನಾದ್ರೂ ಹೊರದೇನ ಕಿತ್ಕೊಂಡೋದ್ರೆ ಬೇಡ, ಯಾಕೆ ಬೇಕು, ಒಳಗೆ ಹೋಗೋಣ ಅಂತ ಎದುರ್ಕೊಂಡು ವಾಪಸ್ ಹೋಗ್ತಾ ಇದ್ವಿ. ಇವಾಗ ನೋಡು ಅಕ್ಕ ಪಕ್ಕ ಎಲ್ಲ ಇಲ್ಲಿವರೆಗೂ ಮನೆಗಳಾಗವೆ, ಅಪಾರ್ಟ್ಮೆಂಟ್ಗಳು ಹೆಂಗಾಗಿದೆ. ಇನ್ಫ್ಯಾಕ್ಟ್ ನಾನು ನಾವು ಲವ್ ಟೈಮಲ್ಲಿ JP ನಗರ್ಗೆಲ್ಲ ಬಂದಾಗ ನೀನ್ ಬಿಡಕ್ಕೆ ಮಂಡ್ಯ ಹೋಗಿ ಬಿಡಕ್ಕೆ ಬರ್ತಿದ್ನಲ್ಲ ಇಲ್ಲಿ ಶಿವಗಂಗೆಗೆ ಹೋಗಿದ್ವಿ. ಶಿವಗಂಗೆಗೆ ಕೆಂಗೇರಿಯಿಂದ ತುಮಕೂರು ರೋಡ್ ಕನೆಕ್ಟ್ ಆಗಕ್ಕೆ ಇದೇ ರೋಡಲ್ಲಿ ಒಂದು ಹಳೆ ಡಿಸ್ಕವರ್ ಗಾಡಿ ಇತ್ತು ನಮ್ದು. ಸೂಪರ್ ಆಗಿತ್ತು. ಆ ಗಾಡೀಲಿ ತುಂಬಾ ಸುತ್ತಾಡಿದ್ದೀವಿ. ಸಾಧ್ಯ ಆದ್ರೆ ಆ ಗಾಡಿ ವಾಪಸ್ ತಗೋಬೇಕು. ಎಲ್ಲಿದೆಯೋ ಪಾಪ ಹೋಗ್ಬೇಕು. ಅದು ಈಗ ಔಟರ್ ರಿಂಗ್ ರೋಡ್ ಇದ್ದಿದ್ದು ಇನ್ನರ್ ರಿಂಗ್ ರೋಡ್ ಆಗಿದೆ. ನೈಸ್ ರೋಡ್ ಔಟರ್ ರಿಂಗ್ ರೋಡ್ ಆಗಿತ್ತು. ಹಾಗೆಲ್ಲ ನೈಸ್ ರೋಡ್ ಅಂತಿರ್ಲಿಲ್ಲ, ಕೆನಿ ರೋಡ್ ಅಂತಿದ್ವಿ. ಇವಾಗ ಇದು ಔಟರ್ ರಿಂಗ್ ರೋಡ್ ಅಲ್ಲ, ಇದರಿಂದ ಆಚೆ ಇನ್ನೊಂದು ರೋಡ್ ಬರ್ತಾ ಇದೆ, ಪೆರಿಫೆರಲ್ ರಿಂಗ್ ರೋಡ್ ಅಂತ. ಇನ್ ಸ್ವಲ್ಪ ಅಂದ್ರೆ ಇದು ಒಳಗೆ ಹೋಗುತ್ತಾ. ಔಟರ್ ರಿಂಗ್ ರೋಡ್ ಹೋಗಿ ಇನ್ನರ್ ರಿಂಗ್ ರೋಡ್ ಬನ್ನೇರಘಟ್ಟ ರಸ್ತೆ. ಸಾರಿ, ವಿಡಿಯೋ ಮಾಡ್ತಾ ಯಜಮಾನ್ರು ಮುಂದೆ ಬಂದ್ಬಿಟ್ರು. ಅಲ್ಲೇ ಕಟ್ ತಗೋಬಹುದು. ಇಲ್ಲ, ಅದು ಒನ್ ಇದು ರಿಂಗ್ ರೋಡ್ ಆಯ್ತು. ಈಗ ಇದರಿಂದ ರಿಂಗ್ ರೋಡ್ ಇನ್ನೊಂದು ಬರ್ತಾ ಇದೆ. ಇದು ಆಲ್ಮೋಸ್ಟ್ ಆಕ್ಚುಲಿ ಹೋಗ್ತಾ ತುಮಕೂರಿಗೆ ಜಾಯಿನ್ ಆಗ್ಬಿಡುತ್ತೆ ಇನ್ ಸ್ವಲ್ಪ. ಹೌದು, ಲೈಕ್ ನಾವು ಕಾಲೇಜ್ ಮುಗಿಸ್ಕೊಂಡು ಬೆಂಗಳೂರು ಕೆಲ್ಸಕ್ಕೆ ಬಂದಾಗ ಬೆಂಗಳೂರಿಗೆ ಬರ್ಬೇಕಾದ್ರೆ ಅಟ್ಲೀಸ್ಟ್ ಮಧ್ಯ ಗ್ಯಾಪ್ ಅಲ್ಲಿ ಒಂದು 10 ಕಿಲೋಮೀಟರ್ 15 ಕಿಲೋಮೀಟರ್ ಏನು ಬಿಲ್ಡಿಂಗ್ ಇಲ್ದಲೆ ಕಂಪ್ಲೀಟ್ ಖಾಲಿ ಜಾಗ ಇರೋದು. ಈಗ ನಮ್ ತುಮಕೂರಲ್ಲಿ ಹೊರಟ್ರೆ
ತುಮಕೂರಿಂದ ಹೊರಟ್ರೆ ಬೆಂಗಳೂರು ರೀಚ್ ಆದ್ರೂ ನಾವು ಸಿಟಿ ಒಳಗಡೆ ಟ್ರಾವೆಲ್ ಮಾಡ್ದಂಗೆ ಆಗುತ್ತೆ. ಅಷ್ಟು ಫ್ಯಾಕ್ಟ್ರಿಗಳು, ಅಷ್ಟು ಹೋಟ್ಲುಗಳು, ಹಳ್ಳಿಗಳೆಲ್ಲ ಔಟ್ ಆಫ್ ಇದೆ. ಚೆನ್ನಾಗಿರೋದು ಅವಾಗ. ನಾನು ಗಿರಿ ಎಲ್ಲ ಗಾಡೀಲಿ ಬರ್ತಾ ಇದ್ವಿ. ಅವನದೊಂದು ಡಿಸ್ಕವರ್ ಇತ್ತು, ನಂದೊಂದು ಡಿಸ್ಕವರ್. ಫಸ್ಟ್ ದುಡ್ದು ತಗೊಂಡು ಪಲ್ಸರ್ ಇಲ್ಲ, ಅವನದು ಬ್ಲೂ ಕಲರ್ ಡಿಸ್ಕವರ್. ಅದಾದ್ಮೇಲೆ ಯೂನಿಕಾನ್ ತಗೊಂಡ. ಹೌದಾ? ಪಲ್ಸರ್ ಇತ್ತಲ್ಲ ಗಿರಿಯಣ್ಣನ ಹತ್ರ. ಸೊ ನಾನ್ ಲೈಫಲ್ಲಿ ಫಸ್ಟ್ ಕಟ್ಟಿದ EMI ಡಿಸ್ಕವರ್ ಗಾಡಿಗೆ. ಇಲ್ಲ ಅನ್ನಂಗ ಆಗೋಗ್ಬಿಟ್ಟಿದೆ. ಒಂದಾದ್ಮೇಲೆ ಒಂದು EMI. EMI is the part of growth. ಅದು ಒಂದು ಆಲ್ಮೋಸ್ಟ್ ನಮ್ ಮಿಡ್ಲ್ ಕ್ಲಾಸ್ ಅಲ್ಲಿ ಇರೋರು ಜೀವನದಲ್ಲಿ ಒಂದ್ ಲೆವೆಲ್ಗೆ ಕರೆಕ್ಟ್ ಆಗಿ ಉದ್ಧಾರ ಆಗ್ಬೇಕು ಹಂಗೆ ಹೆಂಗೆ ಅಂತಂದ್ರೆ ಈ ಬ್ಯಾಂಕ್ ಅವ್ರ ಹತ್ರ ಈ ತರ ಲೋನ್ ಮಾಡ್ಕೊಂಡು EMI ಕಟ್ಕೊಂಡೇ ಮಾಡ್ಕೋಬೇಕು. ಬ್ಯಾಕಪ್ ಅಲ್ಲಿ ಏನು ಇಲ್ಲ ಅಂತಂದ್ರೆ ಬ್ಯಾಂಕೇ ಬ್ಯಾಕಪ್. ಫ್ಯಾಮಿಲಿ ಪಪ್ಪಿನೆಲ್ಲ ತಗೊಂಬಂದಿರ್ತೀನಿ. ಅಲ್ಲಿ ಕೂತೈತೆ ನೋಡೋರ್ ಪಕ್ಕ ವೈಟ್ ಕಲರ್ ಪಪ್ಪಿನ. ಏನ್ ಮನೆ ನೋಡಿ, ಇವರು ಹಾಲ ಒಯ್ದವ್ರೆ. ಈ ಸೋ ಮೆನಿ ಆರ್ ಕ್ಯಾಂಪಿಂಗ್ ಮ್ಯಾನ್. ಅಲ್ಲಿ ನೋಡು, ದೇರ್ ಇಸ್ ಎ ಕ್ಯಾಂಪರ್ ವ್ಯಾನ್. ನಮ್ ತರನೇ ನಾವು ಈ ತರ ಚೇರ್ ಎಲ್ಲ ತಗೊಂಬೇಕು. ಫೋಲ್ಡಬಲ್ ಚೇರ್, ಫೋಲ್ಡಬಲ್ ಟೇಬಲ್. ನಮ್ದಾಗ್ಲೇ ಒಂದು ಫೋಲ್ಡಬಲ್ ಬಕೆಟ್ ಇದೆ, ಫೋಲ್ಡಬಲ್ ಸಿಂಕ್ ಇದೆ, ಫೋಲ್ಡಬಲ್ Hi guys, welcome back to Native Family channel. Today we came to Vannama Lake, Tamil Nadu, and we are camping beside the lake, and you can see how beautiful this place is. Now we are setting our tent up. Tell about ನೋಡಿ ಹಿಂಗೆ ಹಾಕಿ ಇದು ಸ್ಟಿಕ್ ಬರುತ್ತೆ, ಅದನ್ನ ತೆಗಿ, ರಿಮೂವ್ ದಟ್. ಯಾವುದು? ಅದು ಟಾಪ್. ಬರ ನೀನು ನೋಡ್ಕೊ. ಇಲ್ಲಿ ನೋಡಿದ್ದು ಇದನ್ನ ಒಂದಕ್ಕೊಂದಕ್ಕೆ ಇದು ಮಾಡ್ಕೋಬೇಕು, ಆಯಿತಾ? ಇದು ಒಂದು ಫಿಕ್ಸ್ ಆಯ್ತು ನೋಡು. ನಾನು ಫಿಕ್ಸ್ ಮಾಡ್ತೀನಿ. ವಾವ್, ಬಾಸ್ ಬಿದ್ರು. ನಾನು ಫಿಕ್ಸ್ ಮಾಡ್ತೀನಿ. ನೀನು ನೋಡ್ಕೊಂಡು ಓಡಾಡಬೇಕು.
ಆ ಕಡೆ ಹೋಗು. ನೋಡು ಒಳಗೆ ಹೋಗ್ಬೇಕು ಅದಕ್ಕಂತ. ಆಯಿತಾ? ಹಿಂಗೆ ಕ್ರಿಸ್ಕಾಸಾಗಿ ಹಾಕ್ತೀಯ ಹಂಗೆ ಹಿಂಗೆ ಹಾಕ್ತಾ. ಅಲ್ಲ ಇದು ತಡಿ ತಡಿ ತಡಿ, ಅಲ್ಲಿದೆ ಬ್ಲ್ಯಾಕ್ ಕಲರ್ದು ಇದೆ ನೋಡಿ. ಇಲ್ಲಿ ಕಂದ ಇದು ಇದು ಕಂದ, ಇದು ಮಗಳೇ ಅದೇ ಸಿ ಬ್ಲ್ಯಾಕ್ ಕಲರ್ ಇನ್ಸೈಡ್ ದಿಸ್. ಸಿ ಇಲ್ಲಿ ನೋಡು, ಇಲ್ಲಿ ಇನ್ಸೈಡ್ ದಿಸ್ ನೀಡ್ ಟು ಪುಟ್ ಇಟ್. ಓಕೆ, ತಡಿ ತಡಿ ತಡಿ, ಈ ಕಡೆದ್ನು ಹಂಗೆ ಮಾಡಬೇಕು. ಈ ಕಡೆ ಬಾ, ಇವಾಗ ಇಲ್ಲಿ ಬಾ, ಅಲ್ಲೇ ಇರು. ಹಿಂಗೆ ಎತ್ತು, ಹಿಂಗೆ ಹಿಂಗೆತ್ತು. ಹಂಗಲ್ಲ ಕುಡಿ. ಎತ್ತು, ಅದಕ್ಕೆ ಸೇರಿಸು ಬ್ಲ್ಯಾಕ್ಗೆ. ಕಮ್ ಔಟ್ ಆಫ್ ಟೆಂಟ್ ಡೂಡ್. ಇಟ್ಕೋ ಹಂಗೆ, ಹಂಗೆ ಇಟ್ಕೋ ಹಂಗೆ, ಆಯಿತಾ? ಇವಾಗ ಸೇಮ್ ಇದನ್ನು ಹಂಗೆ ಮಾಡಬೇಕಾ? ಆಯಿತಾ? ಇದು ತಗೋ. ವಾವ್, ಆ ಕಡೆ ತಕ್ಕೊಡು. ಕಾಫಿ ಪೌಡ್ರ್ ಅವೆಲ್ಲ ಏನು ಉಳಿದ್ರು ಮನೆ ಹೋಗ್ಬೋದ ಹಾಕೋದಕ್ಕೆ. ಸಾರಿ, what are you doing, guys? Hello guys, we are playing in here. Hello guys, I'm playing. What are you playing? Making glasses. ಲೈಟಾಗಿ ನಮ್ಮ ಕ್ಯಾಂಪರ್ ಕಾರ್ ಹೆಂಗಿದೆ, ಸಿಲಿಂಡರ್ ಎತ್ಕೊಬಂದಿದ್ದೀವಿ. ರೈಸ್ ಕಿಟ್ಟಿದ್ದಾರೆ. ಜಾಸ್ತಿ ಫಿಟ್ನೆಸ್ ಗಾನ್ ವರ್ಲ್ಡ್ ಆಪರೇಷನ್ ಇಟ್ಟಿವ್ರು. ಇವ್ರು ಗೊತ್ತಲ್ಲ, ನೀಟಿ ಮೇಡಮ್. ನೇಟಿವ್ ಹೆಡ್ ಅವರು ಹೌಸ್ ಕೀಪಿಂಗ್ ಇಂದ ಹಿಡಿದು ಹೆಡ್ ವರ್ಗೂ ಮಾಡಿದ್ರು. ಅದಕ್ಕೆ ಯಾವಾಗ ಏನೇನ್ ಪೊಸಿಷನ್ ಹೇಳ್ಬೇಕು ಹೇಳ್ತಾರೆ. ಫ್ಲೆಕ್ಸಿಬಲ್ ಪೊಸಿಷನ್ ಅಲ್ಲಿ. ಇವತ್ತು ಎಲ್ರಿಗೂ ಇಲ್ಲಿ ನೈಟಲ್ಲಿ ಕ್ಯಾಂಪಿಂಗ್ ಮಾಡಕ್ ಧೈರ್ಯ ಯಾರು ಗೊತ್ತಾ? ನಮ್ಮ ಪೊಲೀಸ್ ಇದ್ದಾರೆ ಇಲ್ಲಿ. ಒಂದೇ ಕಾಲು. See these beautiful arrangements, and this side forest, this side lake, and we will eat food, chit chat with our some friends, and sleep. ಅಲ್ಲಿಗೆ ಬಜ್ಜಿ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ನಾನು ಒಂದು ಬಜ್ಜಿ ಅಂಗಡಿ ಇಟ್ಬಿಟ್ಟು ಬೆಂಗಳೂರಲ್ಲಿ ಇಟ್ ಕಲ್ಸಿದ್ ನಾನು, ಆಯ್ತಾ? ಸೊ ಇಬ್ರು ಸೇರ್ಕೊಂಡು ಇಡ್ಬೋದು ಅಂತ ಹೇಳಿ ಅಂಗಡಿ ಮಾಡಿದ್ರೆ ಆ್ಯಕ್ಚುಲಿ ಮಾಡ್ಬೋದು ಕಣೆ. ನಮ್ಮ BMS ಕಾಲೇಜ್ ಹಿಂದೆಗಡೆ ನಾವು ಬಜ್ಜಿ ತಿನ್ನಕ್ಕೆ ಹೋಗ್ತಾ ಇದ್ವಲ್ಲ, ನಾವೇ 150-200 ರೂಪಾಯಿ ತಿಂದ್ವಿ. ಕಳ್ತನ ಮಾಡಿದ್ರೆ ತಪ್ಪು, ಸುಳ್ಳು ಹೇಳಿದ್ರೆ ತಪ್ಪು, ಅದು ಬಿಟ್ಟು ಇನ್ನೇನು ಮಾಡಿದ್ರು ತಪ್ಪಲ್ಲ. ಬಟ್ ಆ ಬಜ್ಜಿ ತಿಂದಂಗೆ ನಾನು ಎಲ್ಲೂ ತಿನ್ನಲ್ಲ ಬಿಡು. ಗುಂಡು ಬಜ್ಜಿ ಸೆಂಟರ್ ಅಂತ ಓಪನ್ ಮಾಡೋಣ. ನೋಡಿ, ಇವರು ಬಸ್ ಕಂಪ್ನಿ ಓನರು, ಟ್ರಕ್ಕಿಂಗ್ ಕಂಪ್ನಿ ಓನರು, ಸಿವಿಲ್ ಇಂಜಿನಿಯರು. ಮೊನ್ನೆ ಒಂದು ಹತ್ರ ಪ್ಲಂಬಿಂಗ್ ಕೆಲಸನೂ ಮಾಡಿದರು. ಇವತ್ತು ಬಜ್ಜಿ ಹಾಕ್ತಿದ್ದಾರೆ. ಸಕಲ ಕಲಾ ವಲ್ಲಭ ನನ್ನ ಗಂಡ. ಕೆಲಸ ಕಲಿಬೇಕಷ್ಟೇ, ಯಾರಿಗೂ ಮೋಸ ಮಾಡ್ದಂಗೆ ಜೀವನ ಮಾಡಬೇಕು. ಅಯ್ಯೋ ದೇವ್ರೆ, ಅವತ್ ಮನೆಗೆ ಹೋಗಕ್ ರೆಡಿ ಇಲ್ಲ.
ಜಲಹಳ್ಳಿ ಕ್ರಾಸಲ್ಲಿ ಓ ನೀವಿದ್ರಿ ಅಲ್ಲ ಮ್ಯಾಮ್ ನಮ್ಮಮ್ಮ ಬೈಯಲ್ಲ ಮ್ಯಾಮ್ ನಾನು ನಿಮ್ಮನೆಗೆ ಬರ್ತೀನಿ ಅಂತಾನೆ. ನಾವು ಅದು ಕೆಳಗಡೆ ಇದ್ದೀವಿ ನೋಡಿ, ಅದು ಇದೇನು ಭಾಗ ಗ್ರಿಲ್ ಅದು ಕೆಳಗಡೆ ಅದು. ಸಿಡಿ ಸಿಡಿಯುತ್ತೆ ಬ್ರೋ ಜಾಸ್ತಿ ಆಯ್ತು ಬ್ರೋ ಅದು. ಹುಷಾರು ಊರವ್ರು ಹೆಣ ಸುಡ್ತಿದೀವಿ ನೋಡ್ಕೊಂತೀನಪ್ಪ. ಯಾವ ಕಾಂಬಿನೇಷನ್. See, we are in the campfire. Hello, light. ನೋ ಪ್ಲೇಯಿಂಗ್ ವಿತ್ ಲೈಟ್ ಪ್ಲೀಸ್. ಕಣ್ಣಿಗೆ ಬಿಡಬಾರ್ದಲ್ಲ. ಹಲೋ ಗಾಯ್ಸ್. Hello. ಹಾಯ್. I'm sleeping. ನಾನು ಮಲ್ಕೊಂತೀನಿ. ಹೆಂಗಿತ್ತು ಕ್ಯಾಂಪ್ ಫೈರು? ಚೆನ್ನಾಗಿತ್ತು. ಚೆನ್ನಾಗಿತ್ತು. ಹಾಂ ಈಗ ನಿದ್ದೆ ಬರ್ತಿದ್ದೆ. ಈಗ ನಿದ್ದೆ ಬರ್ತೈತೆ. ಹಾಂ. ಏನ್ ಮಾಡ್ತಿದ್ಯಾ? ಮಲ್ಕೊಂತೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ ಓಕೆ ಓಕೆ.
ಕ್ಯಾಂಪಿಂಗ್ ಎಲ್ಲ ಮುಗಿಸ್ಕೊಂಡು ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ. ಈ ಪ್ಲೇಸ್ ಬಗ್ಗೆ ಹೇಳ್ಬೇಕಂತಂದರೆ ಬೆಂಗಳೂರು ಆನೇಕಲ್ಲಿಂದ ಒಂದು 20 ಕಿಲೋಮೀಟ್ರ್ ಮುಂದೆ ತಮಿಳ್ನಾಡು ಎಂಟ್ರಿ ಆಗಿ ತಮಿಳ್ನಾಡು ಅದು. ಆನೇಕಲ್ಲಿಂದ ಒಂದು 20-25 ಕಿಲೋಮೀಟ್ರ್ ಮುಂದೆ ಹೋದರೆ ಸಿಗುತ್ತೆ. ಒಂದು ಚಿಕ್ಕ ಹಳ್ಳಿ, ಬಟ್ ಆ ಕೆರೆ ತುಂಬ ಚೆನ್ನಾಗಿರೋ ಲೊಕೇಶನಲ್ಲಿ ಲೊಕೇಟ್ ಆಗಿದೆ. ಸೊ ಬಟ್ ಹಳ್ಳಿಯಿಂದ ಸ್ವಲ್ಪ ದೂರ ಇರೋದ್ರಿಂದ ಕ್ಯಾಂಪಿಂಗ್ ಮಾಡಿದ್ರೂ ಹಳ್ಳಿಯವ್ರಿಗಿಂತ ಅಷ್ಟು ಡಿಸ್ಟರ್ಬ್ ಆಗಲ್ಲ. ತುಂಬ ಜನ ಮಾಡಿದರು ಕ್ಯಾಂಪಿಂಗು ಇಂಡಿವಿಜುವಲ್ ಆಗಿ ಬಂದು. ಸೊ ಒನ್ ಡೇದೇನಾದರೂ ಪಿಕ್ನಿಕ್ ಥರ ಬೇಕಂತಂದರೆ ಸ್ಯಾಟರ್ಡೆ ಅರ್ಲಿ ಮಾರ್ನಿಂಗ್ ಹೊರಟು ಬಂದು ಇಲ್ಲಿ ಡೇ ಕ್ಯಾಂಪಿಂಗ್ ಮಾಡಿಕೊಂಡು ಅಲ್ಲೇ ಕುಕ್ಕಿಂಗ್ ಎಲ್ಲ ಮಾಡ್ಕೋಬೋದು. ಬಟ್ ಫೆಸಿಲಿಟಿ ಅಂತ ನಿಮ್ಗೆ ಏನೂ ಸಿಗಲ್ಲ. ಕುಡಿಯೋ ನೀರು ಸಿಗಲ್ಲ, ವಾಶ್ರೂಮ್ ಇಲ್ಲ, ಲೈಟ್ ಇಲ್ಲ, ಸುತ್ತಮುತ್ತ ಏನಂದ್ರೆ ಏನೂ ಇಲ್ಲ. ಸೊ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್. ಒಂದು ಸಣ್ಣ ಐಟಮ್ಸ್ನ ಕೂಡ ಅದು ಮರಿದಂಗೆ ಎತ್ಕೊಂಡು ಬನ್ನಿ. ಎಸೆನ್ಷಿಯಲ್ಸ್ ಏನೇನಿದೆ, ಇಲ್ಲಾಂದರೆ ಸರ್ವೈವ್ ಆಗೋದು ತುಂಬ ಕಷ್ಟ ಆಗುತ್ತೆ. ಎಸ್ಪೆಷಲಿ ಪವರ್ 2 ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕು. ಮತ್ತೆ ಈವನ್ ಒಂದು ಬೆಂಕಿ ಪುಟ್ನ ಕೂಡ ಸಿಗಲ್ಲ ಅಲ್ಲಿ. ಆಮೇಲೆ ನಾವು ಹೋದಾಗ ನೀರು ಕಮ್ಮಿ ಇತ್ತು, ಕೆರೆಯಲ್ಲಿ ನೀರು ಇದ್ದಿದ್ರೆ ಇನ್ನೂ ಸೂಪರ್ ಆಗಿರೋದು. ಬಟ್ ಒಂದು ಕುದುರೆ ಇತ್ತು, ಒಂದು ಕುದುರೆ ಓಡಾಡುತ್ತಲ್ಲಿ, ಕುದುರೆ ಚೆನ್ನಾಗಿತ್ತು. ಒಂಥರ ದಾಲ್ ಲೇಕ್, ಲೋ ಕಾಸ್ಟ್ ದಾಲ್ ಲೇಕ್ ಥರ ಅನ್ಕೋಬೋದು. ಕಾಶ್ಮೀರ್ ದಾಲ್ ಲೇಕ್ ಇದೆಯಲ್ಲ ಅದೇ ಥರನೇ ಇದೆ. ಕ್ಯಾಂಪಿಂಗ್ ಇಲ್ಲ. ಬಟ್ ತುಂಬ ಜನ ಬೆಂಗಳೂರಿಂದ ಬರ್ತಾರೆ. ಈ ಒಂದು ತಮಿಳ್ನಾಡಲ್ಲಿದ್ರೂ ಎಲ್ರಿಗೂ ಕನ್ನಡ ಬರುತ್ತೆ. ಹಳ್ಳಿಯವರು ಅವರೆಲ್ಲನೂ. ಮತ್ತು ಕನ್ನಡ ಬೋರ್ಡೇ ಇತ್ತು. ಬಟ್ ಇನ್ನೊಂದಂದರೆ ಸುತ್ತಮುತ್ತ ತುಂಬ ಹೂವಿನ ಗಿಡಗಳು ಬೆಳೆದಿದ್ದಾರೆ. ತೋಟ ನಂತರ ತೋಟ ಅಲ್ಲ, ಅದು ಸೇವಂತಿಗೆ ಗಿಡಗಳಿಗೆ ತೋಟ. ಅಂದರೆ ದೊಡ್ಡ ಮರ ಇದ್ರೆ ತೋಟ ತಾನೇ. ಓಕೆ, ಸೇವಂತಿಗೆ ಗಿಡ ಎಲ್ಲ ಕಲ್ಟಿವೇಶನ್ ಮಾಡಿದ್ರು. ಕರೆಕ್ಟ್. ಯೆಲ್ಲೋ ಕಲರ್ದು, ವೈಟು, ರೆಡ್ಡು. ಸೊ ಇದೆಲ್ಲ ತುಂಬ ಚೆನ್ನಾಗಿತ್ತು. ಅದೆಲ್ಲ ವಿಡಿಯೋಗ್ರಫಿಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಚಳಿಗಾಲದಲ್ಲೆಲ್ಲ ಹೋದ್ರೆ ಇನ್ನೂ ಜಾಸ್ತಿ ಎಂಜಾಯ್ ಮಾಡ್ಬೋದು. ನೀರು ಜಾಸ್ತಿ ಇರುತ್ತೆ. ಪ್ರೀ ಮಾನ್ಸೂನ್ ಆರ್ ಪೋಸ್ಟ್ ಮಾನ್ಸೂನ್ ಮಳೆ ಸ್ವಲ್ಪ ಕಮ್ಮಿ ಇರುತ್ತೆ, ಗ್ರೀನ್ರಿ ಜಾಸ್ತಿ ಇರುತ್ತೆ, ನೀರು ಜಾಸ್ತಿ ಇರುತ್ತೆ. ಪ್ರಿಫರಬಲಿ ಆ ಟೈಮ್ ಅನಿಸುತ್ತೆ. ಸ್ವಲ್ಪ ಇಷ್ಟ ಆಗೋ ಥರ ಆಗುತ್ತೆ. ಸಮ್ಮರಲ್ಲಿ ತುಂಬ ನಾವು ಹೋದಾಗ ಆಲ್ಮೋಸ್ಟ್ ಎಲ್ಲ ಕಡೆ ವಾಕಬಲ್ ಮಾಡೋ ಥರ ನೀರಿತ್ತು ಅಷ್ಟೇ. ಅಷ್ಟೊಂದೇನು ನೀರು ಇರಲಿಲ್ಲ. ನೀರು ಕೂಡ ಅಷ್ಟೊಂದೇನು ಕ್ಲೀನ್ ಕೂಡ ಇರಲಿಲ್ಲ. ನೀವು ಪಾತ್ರೆ ತೊಳ್ಕೊಳಕ್ಕೂ ಕಷ್ಟ ಆಗೋದು. ಸೊ ಅಷ್ಟೇ ಇದರಲ್ಲಿ. ಅದು ಬಿಟ್ಟರೆ ಅದನ್ನು ನೀವು ಮುಗಿಸ್ಕೊಂಡು ವೀಕೆಂಡ್ ನೀವು ಪ್ಲ್ಯಾನ್ ಮಾಡಬೇಕಂದ್ರೆ ಸ್ಯಾಟರ್ಡೆ ಹೋಗಿ ಕಂಪ್ಲೀಟ್ ಕ್ಯಾಂಪಿಂಗ್ ಮಾಡಿಕೊಂಡು ನೈಟ್ ಇದ್ದು ಬೆಳಗ್ಗೆ ತಿಂಡಿ ತಿನ್ಕೊಂಡು ಹೊರಟು ಸೀದಾ ಅಲ್ಲಿಂದ ಬರ್ತಾ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ನೋಡಿಕೊಂಡು ಸೊ ವೀಕೆಂಡ್ ಮುಗಿಸ್ಕೊಂಡು ಬರ್ಬೋದು. ಆಂಜನೇಯ ಸ್ವಾಮಿದು ಅದು ತುಂಬ ಚೆನ್ನಾಗಿದೆ. ಇಟ್ಸ್ ಅಬೌಟ್ ಕ್ಯಾಂಪಿಂಗ್. ಆ್ಯಂಡ್ ಓವರಾಲ್ ನಮ್ಮದು ಎಕ್ಸ್ಪೆನ್ಸ್ ಬಂದುಬಿಟ್ಟು ನಾವು 3 ಜನಕ್ಕೂ ಸೇರಿ 4 ಜನ 1500 rupees ಆಯಿತು. ಈಚ್ 600 rupees ಏನೋ ಬಂತು. 1800 ಸಮಥಿಂಗ್ ಏನೋ ಆಯಿತು. ಆ್ಯಂಡ್ ಎಲ್ಲ ನಾವೇ ಕ್ಯಾರಿ ಮಾಡ್ಕೊಂಡು ಹೋಗಿದ್ವಿ. ಅದೇ ಹೋಗ್ತಿರೋ ಕ್ಯಾಂಪಿಂಗ್ಗೆ ಏನು ಮರೀಬದಂಗೆ ತೊಗೊಂಡೋಗಿ ಏನೂ ಸಿಕ್ಕಲ್ಲ ನಿಮ್ಗೆ ಅಲ್ಲಿ. ಆ್ಯಂಡ್ ನಾವು ಇನಿಷಿಯಲಿ ಇಂಡಿವಿಜುವಲಾಗಿ ನಾವೇ ಹೋಗಿ ಕ್ಯಾಂಪಿಂಗ್ ಮಾಡೋಣ ಅಂತ ಅಂದ್ಕೊಂಡಾಗ ಸ್ವಲ್ಪ ಭಯ ಆಯಿತು. ಬಟ್ ಅಲ್ಲಿ ಹೋಗಿ ನೋಡಿದ್ಮೇಲೆ ಗೊತ್ತಾಯಿತು ತುಂಬ ಸೋಲೋ ಫ್ಯಾಮಿಲಿಗಳೆಲ್ಲ ಅವ್ರವ್ರ ಕ್ಯಾಂಪರ್ ಕಾರ್ಸಲ್ಲಿ ಇಲ್ಲ ಕಾರ್ಸಲ್ಲಿ ಬಂದು ಕ್ಯಾಂಪಿಂಗ್ ಮಾಡ್ತಿರ್ತಾರೆ. ನೀವು ಅಲ್ಲಿ ಇಂಡಿವಿಜುವಲಾಗಿ ನೀವು ನಿಮ್ಮ ಫ್ಯಾಮಿಲಿ ಹೋದರೂ ಕೂಡ ಅವ್ರ ಜೊತೆ ಸೇರಿಕೊಂಡು ಸೇಫಾಗಿ ಕ್ಯಾಂಪ್ ಮಾಡ್ಕೋಬೋದು. ತುಂಬ ಜನ ಅಲ್ಲಿ ಬೈಕ್ಸಲ್ಲೂ ಬಂದಿದ್ರು. ಯಾರೋ ಒಬ್ಬ ಸಿಗಾಕೊಂಡು ನೀರೊಳಗಡೆ ಸಾಹಸ ಮಾಡೋಕ್ಕೆ ಹೋಗಿ ಬೈಕ್ನ ನೀರೊಳಗೆ ಹಾಕಿ ಅದನ್ನು ಕ್ಲಿಪ್ಸ್ ಹಾಕ್ತೀನಿ ನೋಡಿ ಒಂದ್ಸಲ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ ಬೆಸ್ಟು. ಏನು ಮಾಡಬಾರ್ದು ಗುಂಡಣ್ಣ? ಸ್ಟೈಲ್ ಮಾಡಿದ್ದ ಬೈಕಲ್ಲಿ ನೀರು ಹಾಕಿದ್ದ ಅವನಿಗೆ ಬೈಕ್ ಸಿಕ್ಕಾಕೊಂಡ ಬಿದ್ದ. ಅದಕ್ಕೆ ಏನು ಮಾಡಬಾರ್ದು? ಯಾಕಂದ್ರೆ ಬುದ್ಧಿ ಯೂಸ್ ಮಾಡಬೇಕು. ಸ್ಟೈಲ್ ಮಾಡಬಾರ್ದು ಅವ್ರಿಗೆ ಬುದ್ಧಿ ಇಲ್ಲ. Thank you for watching our video. Please subscribe, like and share and comment down below. ನಿಮ್ಮೆಲ್ಲರೂ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀವಿ. ಬಾಯ್.